ಈ ಸಂದರ್ಭದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಚಾವಾಗಿದ್ದಾರೆ. ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಸುವರ್ಣ ನ್ಯೂಸ್ ವರದಿ ಮಾಡಿದೆ. ಹೆಬ್ಬಾಳ್ಕರ್ ಕಾರು ಚಾಲನೆ ಮಾಡ್ತಾ ಇದ್ದಿದ್ದು ಅವರ ಡ್ರೈವರ್ ಶಿವಪ್ರಸಾದ್ ಅಡ್ಡ ಬಂದಂತಹ ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಅಪಘಾತ ಆಗಿದೆ ಅಂತ ಮಾಹಿತಿ ಬಂದಿರೋದು. ಲಾರಿಗೆ ಟಚ್ ಆಗ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಕಾರು ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ. ಮುಂದೆ ಹಾಗೂ ಹಿಂದಿನ ಏರ್ ಬ್ಯಾಗ್ ಕೂಡ ಓಪನ್ ಆಗತ್ತೆ. ಒಟ್ಟು 4 ಪ್ರಯಾಣವನ್ನ ಮಾಡ್ತಾ ಇದ್ರು. ಅಪಘಾತ ಆಗ್ತಾ ಇದ್ದಂತೆ ಕಾರ್ನ ಏರ್ ಬ್ಯಾಗ್ ಓಪನ್ ಆಗಿದೆ. ಸರ್ವಿಸ್ ರಸ್ತೆಯ ಮರಕ್ಕೆ ಈ ಸಂದರ್ಭದಲ್ಲಿ ಕಾರು ಗುದ್ದಿದೆ. ಆ ಸ್ಥಳವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ CLP ಸಭೆನ ಮುಗಿಸ್ಕೊಂಡು ರಾತ್ರಿ ಅಂದರೆ ರಸ್ತೆ ಮಾರ್ಗವಾಗಿ ಬೆಂಗಳೂರಿಂದ ಬೆಳಗಾವಿಗೆ ಆಗಮಿಸ್ತಿರ್ತಕ್ಕಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಒಂದೇ ಕಾರ್ನಲ್ಲಿ ಬರ್ತಾ ಇದ್ರು. ಬೆಳಗ್ಗೆ ಏನಂತಂದರೆ ಅವರ ಕಾರ್ ಕೂಡ ಅಪಘಾತ ಆಗಿರುವುದು ಸದ್ಯ ಈಗ ನಾವು ಅಂದರು ಅಪಘಾತ ಆದಂಥ ಸ್ಥಳದಿಂದ ನಾವು ತೋರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇದು ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕನೇ ಇರ್ತಕ್ಕಂಥ ಒಂದು ಗಿಡಕ್ಕೆ ಅಂದರೆ ಇವರು ಬರುವಂಥ ಸಂದರ್ಭದಲ್ಲಿ ನಾಯಿ ಬಂದಿದೆ. ಅಂದರೆ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ನಾಯಿನ ತಪ್ಪಿಸಲು ಹೋಗಿ ಆತ ಈ ಒಂದು ಗಿಡಕ್ಕೆ ಆಕ್ಸಿಡೆಂಟ್ ಆಗಿರುವಂಥದ್ದು. ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಮತ್ತು ಚಂದ್ರರಾಜ್ ಹಟ್ಟಿಹೊಳಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು. ಹೆಬ್ಬಾಳ್ಕರ್ಗೆ ಬೆನ್ನಿಗೆ ಗಂಭೀರ ಗಾಯವಾಗಿದೆ. ಸದ್ಯ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ವಿ ಯಾವ ರೀತಿಯಾಗಿ ಕಾರ್ ಚಾಲಕ ಅಪಘಾತ ಮಾಡಿರುವಂಥದ್ದು ನೋಡಿ. ಯಾಕಂದರೆ ಕಾರ್ ಸ್ಪೇರ್ ಕೂಡ ಬಿದ್ದಿರುವಂಥದ್ದು. ಈ ಒಂದು ಕಂದಕ ಇದೆ, ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕನೇ ಇರತಕ್ಕಂಥ ಒಂದು ಕಂದಕ ಇದೆ. ಕಂದಕದಲ್ಲಿ ನಾವು ಈಗಾಗಲೇ ಕಾರಿನ ಕೆಲವೊಂದಿಷ್ಟು ಬಿಡಿ ಭಾಗಗಳು ಈ ರೀತಿಯಾಗಿ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಸದ್ಯ ಪ್ರಾಣಾಪಾಯದಿಂದ ಇಬ್ಬರು ಕೂಡ ಪಾರಾಗಿರುವಂಥದ್ದು. ಪ್ರಮುಖವಾಗಿ ನಾವು ಗಿಡದ ಕಡೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಗಿಡದ ಒಂದು ಇದೆ ಅನ್ನೋದು ಕೂಡ ಅಂದರೆ ಬಲವಾಗಿ ಸ್ಪೀಡ್ ಇರ್ತಕ್ಕಂಥ ಕಾರ್ ಬಂದು ಈ ರೀತಿಯಾಗಿ ಗುದ್ದಿದ ಕಾರಣಕ್ಕಾಗಿ ಗಿಡ ಕೂಡ ಸದ್ಯ ಯಾವ ರೀತಿಯಾಗಿದೆ. ಈಗ ಪ್ರಮುಖವಾಗಿ ಇಬ್ಬರು ಕೂಡ ಆರೋಗ್ಯ ಅಂದರೆ ಇಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಇಬ್ಬರು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಒಂದು ಅಪಘಾತ ಸದ್ಯ ಇಡೀ ಒಂದು ಬೆಳಗಾವಿ ಜನತೆಗೆ ಒಂದು ಕಡೆ ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು. ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಒಂದು ಗ್ರಾಮ ಅಂದರೆ ಬೆಳಗಾವಿಗೆ ಬಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು. ಸದ್ಯ ಸಚಿವೆ ಮತ್ತು ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದು ಅಂದರೆ ಘಟನಾ ಸ್ಥಳದಲ್ಲಿರ್ತಕ್ಕಂತಹ ಪ್ರತ್ಯಕ್ಷ ವರದಿ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಒಂದು ಗಿಡಕ್ಕೆ ಹೆಬ್ಬಾಳ್ಕರ್ ಕಾರ್ ಗುದ್ದಿದೆ. ಇದು ಕೂಡ ದೃಶ್ಯಗಳಲ್ಲಿ ಕಂಡುಬರ್ತಕ್ಕಂಥ ಸದ್ಯ ಈಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಿತ್ತೂರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನು ಮೂಳೆಯಲ್ಲಿ ಫ್ರಾಕ್ಚರ್ ಆಗಿದೆ ಅಂತ ಡಾಕ್ಟರ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆನ್ನಿನ L1 L4 ಫ್ರಾಕ್ಚರ್ ಆಗಿರೋದು ದೃಢ ಆಗಿದೆ. ಹೆಬ್ಬಾಳ್ಕರ್ಗೆ 1 ತಿಂಗಳ ವಿಶ್ರಾಂತಿ ಅಗತ್ಯ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. MRI ಸ್ಕ್ಯಾನ್ನಲ್ಲಿ 2 ಕಡೆ ಫ್ರಾಕ್ಚರ್ ಆಗಿದೆ. ಪೇನ್ ಕಿಲ್ಲರ್ ಕೊಟ್ಟು ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 2 ದಿನ ಚಿಕಿತ್ಸೆಯನ್ನು ನೀಡಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸಹೋದರ ಚಂದ್ರರಾಜ್ ಹಟ್ಟಿಹೊಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಚಾಲಕ ಗನ್ಮ್ಯಾನ್ಗೆ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸುವರ್ಣ ನ್ಯೂಸ್ಗೆ ಡಾಕ್ಟರ್ ರವಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ಗೆ ಡಾಕ್ಟರ್ ರವಿ ಪಾಟೀಲ್ ಅವರು ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಹೆಬ್ಬಾಳ್ಕರ್ ಬೆನ್ನಿಗೆ ಹಾಗೂ ಕುತ್ತಿಗೆಗೆ ಪೆಟ್ಟಾಗಿದೆ. ಗಂಭೀರ ಗಾಯಗಳಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಹೆಬ್ಬಾಳ್ಕರ್ಗೆ ಚಿಕಿತ್ಸೆಯನ್ನು ಕೊಟ್ಟು ಸ್ಕ್ಯಾನಿಂಗ್ ಅನ್ನು ಮಾಡಿದ್ದೀವಿ. MRI ರಿಪೋರ್ಟ್ ಬಂದ ನಂತರ ತಿಳಿಸ್ತೀವಿ ಅಂತ ಡಾಕ್ಟರ್ ರವಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಇವತ್ತು ಬೆಳಗಿನ ಜಾವ ಅಪಘಾತಕ್ಕೀಡಾಗಿರುವಂಥದ್ದು. ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂತಹ ಡಾಕ್ಟರ್ ರವಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರು ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ 5:30 ಗಂಟೆಗೆ ಒಂದು ನಾಯಿ ಅಡ್ಡು ಬಂದಿದ್ದಕ್ಕಾಗಿ ಅವ್ರ ಕಾರು ನಿಯಂತ್ರಣ ತಪ್ಪಿ ಸರ್ವಿಸ್ ರೋಡ್ ಕಡೆ ಹೋದಾಗ ಅಲ್ಲಿ ತಗ್ನಲ್ಲಿ ಹೋದಾಗ ಮೇಡಮ್ ಅವರಿಗೆ ಬೆನ್ನು ಮತ್ತು ಕುತ್ತಿಗೆ ಎಲುಬುಗಳಿಗೆ ಪೆಟ್ಟಾಗಿದೆ. ಆಮೇಲೆ ಚಂದ್ರರಾಜ್ ಅವ್ರಿಗೆ ತಲೆಗೆ ಪೆಟ್ಟಾಗಿದೆ. ಮೇಡಮ್ ಅವರು ಇಲ್ಲಿ ಹಾಸ್ಪಿಟ್ಲಿಗೆ ಬೆಳಗ್ಗೆ 6 ಗಂಟೆಗೆ ಬಂದರು. ಅವಾಗ ನಾನೇ ಡ್ಯೂಟಿ ಮೇಲೆ ಇದ್ದೆ. ಅವ್ರಿಗೆ ನಾವು ಸ್ಟೆಬಿಲೈಸ್ ಮಾಡಿ ಮೇಡಮ್ MRI ಮಾಡಿದ್ದೀವಿ. ಅದರೊಳಗೆ L4 ಮತ್ತು L1 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ ಮತ್ತು C4 C5 ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಅವ್ರು ಮೇಡಮ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಮೇಡಮ್ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾರೆ. ಚಂದ್ರರಾಜ್ ಅವ್ರಿಗೂ ತಲೆಗೆ ಪೆಟ್ಟಾಗಿರೋದ್ರಿಂದ CT ಸ್ಕ್ಯಾನ್ ಒಳಗೆ ಮೆದುಳಿಗೆ ಸ್ವಲ್ಪ ಬಾವು ಬಂದಿದೆ. ಅದಕ್ಕೆ ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಅವರು ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾರೆ. ಸರ್, ಈಗ ವಾಹನದಲ್ಲಿ 4 ಜನ ಇದ್ರು ಅಂತ ಹೇಳಾಗ್ತಿದೆ. ಅಂದ್ರೆ ಒಂದು ಚಂದ್ರರಾಜ್ ಹಟ್ಟಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಗನ್ಮ್ಯಾನು, ಡ್ರೈವರ್ ಅವರಿಬ್ಬರದ್ದು ಹೆಂಗೆ? ಅವರಿಬ್ಬರು ಬಂದಿದ್ರು. ನಾವು ಇವ್ರಿಗೆ ಟ್ರೀಟ್ಮೆಂಟ್ ಕೊಡುವವರೆಗೂ ಅವ್ರನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೇಳಿ ಅವ್ರು ಕಿತ್ತೂರು ಸ್ಟೇಷನ್ಗೆ ಹೋಗಿದ್ದಾರೆ.
ಸರ್ ಈಗ ಅಪಘಾತ ಆದಮೇಲೆ ಭಾಳಷ್ಟು ನೋವು ಪೇನ್ ಎಲ್ಲ ಇತ್ತು ಮೇಡಮ್ಗೆ ಅಂತ ಹೌದು ಅದು ಬಂದಾಗ ಹೆಂಗಿದ್ದರು ಅವ್ರು ಬಂದಾಗ ಭಾಳ ಸಿವಿಯರ್ ಪೇನ್ ಇತ್ತು ಮೇಡಮ್ ಅಳಗಾಡಕ್ಕೆ ಆಗ್ತಿರ್ಲಿಲ್ಲ ಮತ್ತು ಈಗ ನಾವೆಲ್ಲ ಆ್ಯಂಟಿಬಯೋಟಿಕ್ಸ್ ಮತ್ತು ಅನಾಲಿಸಿಸ್ ಕೊಟ್ಟ ಮೇಲೆ ಈಗ ಮೇಡಮ್ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ ಅಂದರೂ ಇನ್ನೂ ಪೇನ್ ಇದೆ. ಈಗ ಈ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟ ನಂತರ ಇನ್ನು MRI ಸ್ಕ್ಯಾನ್ ಮಾಡಿರಿ ಸರ್. MRI ಸ್ಕ್ಯಾನಿಗೆ ಏನು ರಿಪೋರ್ಟ್ ಮಾಡಿ? ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ವಿ. MRI ಒಳಗೆ ಮೇಡಮ್ ಅವ್ರದ್ದು ಬೆನ್ನೊಳಗೆ L1 ಮತ್ತು L4 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ ಮತ್ತು ಕುತ್ತಿಗೆಯಲ್ಲಿ ಒಂದು ಬೋನ್ ಸ್ವಲ್ಪ ಸಬ್ಲಕ್ಸೇಷನ್ ಆಗಿದೆ. ಸರ್ ಈಗ ಈ ಥರದ ಗಾಯಗಳಾದರೆ ಎಷ್ಟು ದಿನ ರೆಸ್ಟ್ ಮಾಡಬೇಕು? ಮೇಡಮ್ ಅವ್ರಿಗೆ ಆಲ್ಮೋಸ್ಟ್ 1 ಮಂತ್ ರೆಸ್ಟ್ ಬೇಕಾಗ್ಬೋದು. ಈಗ ಹಾಸ್ಪಿಟಲ್ ಇನ್ನೂ ಎಷ್ಟು ದಿನ ಆಯಿತು? 1 to 2 ಡೇಸ್ ಹಾಸ್ಪಿಟಲ್ ಇದ್ದರೆ ಸಾಕು. ಇಷ್ಟು ರವಿ ಪಾಟೀಲ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ.